ಅಡುಗೆ ಎಣ್ಣೆಯಿಂದ ಬರುತ್ತೆ ಸಂಶೋಧನೆಯಲ್ಲಿ ಮಾಹಿತಿ. ಮಾರುಕಟ್ಟೆಯಲ್ಲಿ ಬಗೆ ಬಗೆಯ ಹಣ್ಣುಗಳನ್ನು ನಾವು ಕಂಡಿದ್ದೇವೆ. ದಿನನಿತ್ಯ ಮಾರುಕಟ್ಟೆಗೆ ಹೊಸ ವೆಜಿಟೇಬಲ್ ಆಯಿಲ್ ಅಂದರೆ ಅಡುಗೆ ಮಾಡಲು ಬಳಸುವಂತಹ ಎಣ್ಣೆಯು ಬರುತ್ತಲೇ ಇರುತ್ತೆ. ಶೇಂಗಾ ಎಣ್ಣೆ, ಸನ್ಫ್ಲವರ್ ಆಯಿಲ್, ಕಾಣದ ಎಣ್ಣೆ, ಕುಸುಬೆ ಎಣ್ಣೆ ಮತ್ತು ಸೋಯಾಬೀನ್ ಎಣ್ಣೆ, ಹೀಗೆ ವಿವಿಧ ರೀತಿಯ ಎಣ್ಣೆಗಳನ್ನು ನಾವು ಮಾರುಕಟ್ಟೆಯಲ್ಲಿ ಕಾಣುತ್ತೇವೆ. ಆದರೆ ನಾವು ಬಳಸುವ ಅಡುಗೆ ಎಣ್ಣೆಯಿಂದಲೂ ಕೂಡ ಕ್ಯಾನ್ಸರ್ ಬರುವ ಸಾಧ್ಯತೆಗಳಿವೆ ಎಂಬುದು ಸಂಶೋಧನೆಯ ಮೂಲಕ ಬಹಿರಂಗವಾಗಿದೆ. ಇತ್ತೀಚಿನ ಸಂಶೋಧನೆಯು ಕೆಲವು ಎಣ್ಣೆಗಳನ್ನು ಅತಿಯಾಗಿ ಬಳಸುವುದರಿಂದ ಕ್ಯಾನ್ಸರ್ ಅಪಾಯ ಹೆಚ್ಚುತ್ತದೆ ಎಂದು ಬಹಿರಂಗಪಡಿಸಿದ್ದು, ಈ ಅಧ್ಯಯನದಲ್ಲಿ ಕೊಲೆರೆಕ್ಟಲ್ ಕ್ಯಾನ್ಸರ್ ಇರುವಂತಹ 80 ರೋಗಿಗಳ ದೇಹದಲ್ಲಿ ಕೆಲವು ರೀತಿಯ ಕೊಬ್ಬುಗಳು ಕಂಡುಬಂದಿವೆ. ಈ ಕೊಬ್ಬುಗಳು ಕ್ಯಾನ್ಸರ್ಗೆ ಸಂಬಂಧಿಸಿವೆ ಎಂದು ಹೇಳಲಾಗುತ್ತದೆ. ಕ್ಯಾನ್ಸರ್ ಹೆಚ್ಚಾಗಿ 30 ರಿಂದ 85 ವರ್ಷ ವಯಸ್ಸಿನವರಲ್ಲಿ ಕಂಡುಬರುತ್ತದೆ. ಅಷ್ಟೇ ಅಲ್ಲದೆ ಕ್ಯಾನ್ಸರ್ ರೋಗಿಗಳಿಂದ ಸಂಗ್ರಹಿಸಲಾದ 81 ಮಾದರಿಗಳ ವಿಶ್ಲೇಷಣೆಯು ಈ ಹಾನಿಕಾರಕ ಕೊಬ್ಬಿನ ಹೆಚ್ಚಿನ ಉಪಸ್ಥಿತಿಯನ್ನು ತೋರಿಸಿದೆ. ಸಂಶೋಧಕರು ಇದನ್ನು ಬೀಜ ಆಧಾರಿತ ಎಣ್ಣೆಗಳಿಗೆ ಕಾರಣವೆಂದು ಹೇಳಿದ್ದಾರೆ. ಬೀಜದ ಎಣ್ಣೆಗಳು ಹೆಚ್ಚಿನ ಮಟ್ಟದಲ್ಲಿ ಕೊಬ್ಬಿನ ಆಮ್ಲಗಳನ್ನು ಹೊಂದಿರುತ್ತವೆ. ಇವುಗಳನ್ನು ಸಣ್ಣ ಪ್ರಮಾಣದಲ್ಲಿ ಸೇವಿಸಿದಾಗ ಪ್ರಯೋಜನಕಾರಿಯಾಗಿದ್ದರೂ ಅತಿಯಾದ ಸೇವನೆಯು ದೇಹದಲ್ಲಿ ಉರಿಯೂತಕ್ಕೆ ಕಾರಣವಾಗುತ್ತದೆ ಮತ್ತು ದೀರ್ಘಕಾಲದ ಉರಿಯೂತವು ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸುತ್ತದೆ. ಇದಲ್ಲದೆ ಈ ಎಣ್ಣೆಗಳನ್ನು ಹೆಚ್ಚಿನ ತಾಪಮಾನಕ್ಕೆ ಬಿಸಿ ಮಾಡಿದಾಗ ಅವು ಕೊಲೊರೆಕ್ಟಲ್ ಕ್ಯಾನ್ಸರ್ಗೆ ಕಾರಣವಾಗುವ ಜೈವಿಕ ಸಕ್ರಿಯ ಕೊಬ್ಬುಗಳಾಗಿ ರೂಪಾಂತರಗೊಳ್ಳುತ್ತವೆ. ಸಂಶೋಧನೆಯು ಯಾವ ಎಣ್ಣೆಗಳು ಉತ್ತಮವೆಂದು ಸಹ ಹೇಳುತ್ತಿದೆ. ಆಲಿವ್ ಎಣ್ಣೆ ಹೃದಯಕ್ಕೆ ತುಂಬ ಒಳ್ಳೆಯದು ಮತ್ತು ಕಡಿಮೆ ತಾಪಮಾನದಲ್ಲಿ ಅಡುಗೆ ಮಾಡಲು ಸೂಕ್ತವಾಗಿದ್ದು, ಅದೇ ರೀತಿ ಸೂರ್ಯಕಾಂತಿ ಎಣ್ಣೆ ಸ್ವಲ್ಪ ಉತ್ತಮವಾಗಿದೆ ಮತ್ತು ಕಡಿಮೆ ತಾಪಮಾನದಲ್ಲಿಯೂ ಕೂಡ ಬಳಸಬಹುದಾಗಿದೆ. ಕಡಲೆಕಾಯಿ ಎಣ್ಣೆ ಹೆಚ್ಚಿನ ತಾಪಮಾನವನ್ನು ತಡೆದುಕೊಳ್ಳಬಲ್ಲದು, ಇದು ಆಳವಾಗಿ ಹುರಿಯಲು ಸೂಕ್ತವಾಗಿದೆ. ಸೋಯಾಬೀನ್ ಎಣ್ಣೆ ಆಳವಾಗಿ ಹುರಿಯಲು ಅತ್ಯುತ್ತಮ ಆಯ್ಕೆಯಾಗಿದ್ದು, ತೆಂಗಿನ ಎಣ್ಣೆ ಆಹಾರಗಳ ರುಚಿಯನ್ನು ಹೆಚ್ಚಿಸುತ್ತದೆ, ಆದರೆ ಮಧ್ಯಮ ಶಾಖದಲ್ಲಿ ಬಳಸಬೇಕು. ಒಟ್ಟಾರೆಯಾಗಿ ಅಡುಗೆ ಎಣ್ಣೆಗಳು ಮತ್ತು ಆರೋಗ್ಯದ ಮೇಲೆ ಅವುಗಳ ಪ್ರಭಾವದ ಮೇಲೆ ಗಮನ ಹರಿಸುವವರಿಗೆ ಈ ಸಂಶೋಧನೆಯು ನಿರ್ಣಾಯಕ ಮಾಹಿತಿಯನ್ನು ಒದಗಿಸುತ್ತದೆ. ಆದ್ದರಿಂದ ನಾವು ಬಳಸುವ ಅಡುಗೆ ಎಣ್ಣೆಯ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಂಡು ಬಳಕೆ ಮಾಡುವುದು ಉತ್ತಮವೆಂದು ಹೇಳಲಾಗುತ್ತದೆ. ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನು ನೋಡಿ, ಜೊತೆಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ.